ಅಬ್ಬಾ ನಿಶ್ಚಿತಾರ್ಥ ಅಂತೂ ತುಂಬ ಚೆನ್ನಾಗಾಯ್ತಲ್ವಾ? ಭಾಗ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ರೀ, ಈಗ ತಾನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ, ಇನ್ನೂ ಕೆಲಸ ಬಾಕಿ ಇದೆ. ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡಿವ್ರಂತೆ. ನೋಡು ಸುನಂದ, ನಿಮ್ಮ ಕೆಲಸಕ್ಕಿಂತ ನಾನು ಭಾಗ್ಯನ ಹತ್ರ ಮಾತಾಡೋದು ತುಂಬ ಮುಖ್ಯ. ಬಿಗ್ರೆ, ಯಾಕೆ ಏನೋ ಸಮಸ್ಯೆನಾ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಹೀಗೆ ಸ್ವಲ್ಪ ಮದುವೆ ವಿಚಾರ ಮಾತಾಡಬೇಕಾಗಿತ್ತು. ಮದುವೆ ಮುಂದಿನ ಶುಕ್ರವಾರ ಅಲ್ವಾ, ಅದಕ್ಕೆ. ಭಾಗ್ಯ ಬಾಮ್ಮ. ಅಪ್ಪ ಏನಾಯ್ತಪ್ಪ? ಯಾಕೆ ಬರಕ್ ಹೇಳ್ದೆ? ಯಾಕಮ್ಮ, ನಿನಗೆ ಗೊತ್ತಿಲ್ವಾ ನಾನು ಯಾಕೆ ಬರಕ್ಕೆ ಹೇಳಿದೆ ಅಂತ? ಅಲ್ಲಪ್ಪ ಅದು ಭಾಗ್ಯ, ನೀನು ಕೇಳ್ತೀನಿ, ನೇರವಾಗಿ ಉತ್ತರ ಹೇಳು. ಇವರು ಇಷ್ಟು ವಿರೋಧಗಳ ಮಧ್ಯ ಪೂಜಾಗೂ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗುತ್ತಾ? ನನಗೆ ಯಾಕೋ ಇದು ಸಾಧ್ಯ ಇಲ್ಲ ಅನ್ಸುತ್ತೆ ಮಗಳೇ. ಹೌದಪ್ಪ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡೋಕ್ಕೆ ಏನು ಉಳಿದಿಲ್ಲ ಮಗಳೇ. ಇವತ್ತು ನೀನೇ ನೋಡಿದೆ ತಾನೆ, ಈ ನಿಶ್ಚಿತಾರ್ಥ ಪ್ರಾರಂಭ ಆದಾಗಿಂದನೂ ಆಗಿರೋ ಅವಮಾನಗಳು, ಕೊಂಕು ಮಾತುಗಳನ್ನೆಲ್ಲನೂ ಅಲ್ಲಿ ತುಂಬ ಜನಕ್ಕೆ ಮದುವೆ ಆಗಬೇಕು ಅನ್ನೋಕ್ಕಿಂತ ಆಗಬಾರ್ದು ಅಂತಲೇ ಇದೆ ಕಣಮ್ಮ. ಹೌದಪ್ಪ, ಪೂಜಾ ಮದುವೆಯಾಗಿ ಅಲ್ಲಿಗೆ ಹೋದರೆ ಅವಳಲ್ಲಿ ಹೇಗಿರ್ತಾಳೋ ಏನೋ ಅಂತ ಯೋಚನೆ ಆಗ್ತಿದೆ. ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲಪ್ಪ. ನೋಡು ಮಗಳೇ, ಒಬ್ಬಳು ಮಗಳ ಜೀವನ ಹೀಗಾಗಿರೋದು ಸಾಕಮ್ಮ. ಇನ್ನೊಬ್ಬಳ ಮಗಳ ಜೀವನ ಆ ಥರ ಆಗೋದು ನನಗಿಷ್ಟ ಇಲ್ಲಮ್ಮ. ಈ ಮದುವೆ ನಿಲ್ಲಿಸ್ಬೋಣಮ್ಮ. ಹೌದಮ್ಮ, ಇನ್ನು ನಿಶ್ಚಿತಾರ್ಥ ಆಗಿರೋದಷ್ಟೇ. ಮದುವೆ ಮಾಡಿಕೊಟ್ಟು ಕೊರೋಕ್ಕಿಂತ ಈಗಲೇ ಜಾಗೃತಿ ವಹಿಸ್ಬೇಕಲ್ವಾ? ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ನಾನು ಹೋಗಿ ಎಲ್ಲಾನು ಮಾತಾಡ್ತೀನಿ. ಈ ಮದುವೆ ನಿಲ್ಲಿಸ್ಕೊಳ್ಳೋಣಮ್ಮ. ಅಪ್ಪ, ಅಜ್ಜಿ, ನಾನು ಹೋಗಿ ಆಚೆ ಆಟ ಆಡ್ತೀವಿ, ಓಕೆನಾ? ಆಯ್ತು, ಆದರೆ ಬಟ್ಟೆ ಕೊಳೆ ಮಾಡ್ಕೊಳ್ಳೋ ಹಾಗಿಲ್ಲ. ಆಮೇಲೆ ಅಲ್ಲಿ ಬಿದ್ದೆ, ಇಲ್ಲಿ ಗಾಯ, ಅಲ್ಲಿ ಗಾಯ, ಏನು ಹೇಳೋಂಗಿಲ್ಲ. ಹುಷಾರಾಗಿ ಆಡ್ಬೇಕು. ಓಕೆ ಅಜ್ಜಿ. ನೋಡ್ಕೋ ತಮ್ಮನ್ನ. ಅಂತೂ ಏನು ಸಮಸ್ಯೆ ಆಗ್ಲಿಲ್ಲ. ಒಳ್ಳೆ ಹೂ